ಏನ ನೀನು ತಗೋ ಇದನ್ನ. ಸರ್ ಸರ್ ನನ್ನ ಯಾಕೆ ಹೋಗ್ತಿದ್ದೀರಾ? ಎಲ್ಲ ಗೊತ್ತು ಬಾರ. ಸರ್ ಏನ್ ಸರ್? ಏನ್ರಿ ಒಂದು ಇದನ್ನ ಇಟ್ಕೊಂಡು ಓಡ್ ಬರ್ತೈತೆ ಸರ್. ನಾವು ಅವನ್ನ ಚೇಸ್ ಮಾಡಿದಾಗ ಇವ್ನ ಕೈ ಕೊಟ್ಟು ಓಡೋದೆ ಸರ್. ಇವನಿಗೂ ಅವ್ನಿಗೇನೋ ಲಿಂಕ್ ಇದೆ ಸರ್. ಸರ್ ಅವ್ನು ಯಾರಂತ ನಂಗೆ ಗೊತ್ತಿಲ್ಲ ಸರ್. ನಿನ್ನ ಹತ್ರ ಹ್ಯಾಕ್ ಬಾಯಿ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನಮ್ಮ ಯಾರು ಬೇಕಾಗಿತ್ತು? ಸರ್ ಸಂತ ನೋಡ್ಬೇಕು ಸರ್. ಓ ಗಾಂಜಾ ಕೇಸಲ್ಲಿ ಪಿಟ್ಟಾಗಿರೋಣ? ಅಯ್ಯೋ ಸಾಹೇಬ್ರು ಯಾರನ್ನು ಒಳಗಡೆ ಬಿಡಬಾರ್ದು ಅಂತ ಆರ್ಡರ್ ಮಾಡವ್ರೆ. ಒಳಗಡೆ ಯಾರನ್ನು ಬಿಡಂಗಿಲ್ಲ. ಏನ್ರಿ ಅದು? ಸಂತೆ ನೋಡಕ್ ಯಾರೋ ಹುಡುಗಿ ಬಂದಿಲ್ಲ ಸರ್. ಚೇಂಬರ್ ಕಳ್ಸಿ. ಸರ್ ಏನ್ ಹೇಳ್ತಿದ್ದೀರಾ ನೀವು? ಹೌದಮ್ಮ, ಇಷ್ಟು ದಿನ ನಮ್ ಕಣ್ ತಪ್ಪಿಸ್ಕೊಂಡು ಓಡಾಡ್ತಿದ್ದ. ಇವತ್ತು ಗಾಂಜಾ ಹಫೀಮು ಅವನ ಕೈಯಲ್ಲಿ ಇದ್ದಾಗ್ಲೇ ರೆಡ್ ಹ್ಯಾಂಡ್ ಆಗಿ ಮಾಲ್ ಸಮೇತ ಸಿಕ್ಕಾಕೊಂಡಿದ್ದಾನೆ. ಸಾಧ್ಯನೇ ಇಲ್ಲ ಸರ್. ಅವ್ರು ನೀವ್ ತಿಳ್ಕೊಂಡಿರೋ ಹಾಗಲ್ಲ ಸರ್. ಅಲ್ಲಮ್ಮ, ಅವ್ನ್ ನಿನ್ಗೆ ಎಷ್ಟು ವರ್ಷಗಳಿಂದ ಗೊತ್ತು? 6 ತಿಂಗಳಿಂದಾನೆ ಅವ್ರು ನನಗ್ ಪರಿಚಯ ಸರ್. ಅವ್ರ ಬಗ್ಗೆ ನನಗೆ ಎಲ್ಲ ಗೊತ್ತು. ಊರಲ್ಲಿ ಅವ್ರಿಗೆ ತಾಯಿ ತಂಗಿ ಎಲ್ರು ಇದ್ದಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದಾರೆ ಸರ್. ನೋಡ್ದೇನಮ್ಮ, ಕಾರಣ ಅಲ್ಲೇ ಇದೆಯಲ್ಲ. ಅಲ್ಲಿಗೆ ಅವನಿಗೆ ದುಡ್ಡಿನ ಅವಶ್ಯಕತೆ ಇದೆ ಅನ್ನೋಗಾಯ್ತು. ಮನುಷ್ಯನಿಗೆ ದುಡ್ಡು ಬೇಕೇ ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಅವನು ಮನುಷ್ಯತ್ವನ ಒಳ್ಳೆತನನ ಮಾರ್ಕೊಂಡ್ ಬಿಡ್ತಾನೆ. ಇವನು ಹಾಗೆ ಆಗಿದ್ದಾನೆ. ಇದು ನಾನ್ ಬೇಲೇಬಲ್ ಅಫೆನ್ಸ್. 5 ವರ್ಷನೋ 10 ವರ್ಷನೋ ಅವನು ಖಂಡಿತ ಒಳಗೆ ಹೋಗೇ ಹೋಗ್ತಾನೆ. ಇಂಥವನಿಗೋಸ್ಕರ ನೀನು ಮತ್ತೆ ಮತ್ತೆ ಇಲ್ಲಿಗೆ ಬರೋದು ಅಷ್ಟು ಒಳ್ಳೇದಲ್ಲ. ಮುಚ್ಚಬಾಯಿ. ಒಳ್ಳೆ ಹುಡುಗ ಅಂತ ಮನೆ ಕೊಟ್ರೆ ಅವನ್ ಯಾವನೋ ಬೇವರ್ಸಿನ ಕರ್ಕೊಂಡ್ ಬಂದು ಮನೇಲಿ ಇಟ್ಕೊಂಡು ನನ್ನನ್ನೇ ಎಮರ್ಸ್ತಿದ್ಯೇನೋ? ನೀವೇನ್ ಹೇಳ್ತಾ ಇದ್ರೆ ನಂಗೊಂದು ಅರ್ಥ ಆಗ್ತಾ ಇಲ್ಲ. ನಿನ್ ಜೊತೆಲೇ ಇದ್ನಲ್ಲ ಆ ಲೋಫರು, ಅವನ್ನ ಕೇಳು, ಎಲ್ಲಾ ಅರ್ಥ ಆಗುತ್ತೆ. ಪೊಲೀಸ್ನವ್ರು ಈ ವಠಾರಕ್ಕೆ ಬಂದು ಎಲ್ಲಾರನ್ನು ವಿಚಾರಿಸಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹೊರಟೋಯ್ತು. ಅಮ್ಮ, ಎಲ್ಲೋ ಏನೋ ತಪ್ಪಾಗಿದೆ. ಸಂತ ಅಂತೋನಲ್ಲಮ್ಮ. ಅವನ್ ಎಂತ ಅವನು ಅಂತ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಳು, ಗೊತ್ತಾಗುತ್ತೆ. ಲಕ್ಷ್ಮೀರೇ, ನಿಮ್ಗೆ ಸಂತನ್ ಬಗ್ಗೆ ಎಲ್ಲ ಗೊತ್ತಲ್ಲ, ನೀವಾರು ನಿಮ್ ತಾಯಿಗೆ ಹೇಳಿ. ಲಕ್ಷ್ಮೀರೇ, ಅವಳನ್ನೇನೋ ಕೇಳೋದು, ನಾನು ಹೇಳ್ತಾ ಇದ್ದೀನಿ, ನಡಿ ನಡಿಯೋ. ನಿನ್ಗೆ ಹೇಳಿದ್ರೆ ಗೊತ್ತಾಗಲ್ವಾ? ಇದು ನಾನ್ ಬೇಲೇಬಲ್ ಕೇಸ್. ಅವನ್ ಸಿಗಾಕೊಂಡಿರೋದು ಗಾಂಜಾ ಸಾಕ್ಸೋವಾಗ. ಸಂತ ಅಂತವನಲ್ಲ ಸರ್. ಅವನ್ ಏನು ಎಂತ ಅವನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಜಾಸ್ತಿ ಮಾತಾಡಿದ್ರೆ ನಿನ್ನು ಒದ್ದು ಒಳಗ್ ಹಾಕಿ ವರ್ಕ್ ಮಾಡ್ಬಿಡ್ತೀನಿ. ಹುಷಾರ್. ಸರ್ ಏನ್ರಿ ಅದು? ಸಂತನ ಕೈಯಲ್ಲಿ ಗಾಂಜಾ ಕೊಟ್ಟವನು ಇವನೇ ಸರ್. ಆದ್ರೆ ಸಂತನಿಗೆ ಇವ್ರಿಗೆ ಏನು ಸಂಬಂಧ ಇಲ್ವಂತೆ. ಹಂಗಂತ ಇವನೇ ಒಪ್ಕೊಂಡಿದ್ರೆ ಸರ್. ಹೌದೇನೋ? ಹೌದು ಸರ್. ರೇ 306 ರಿಲೀಸ್ ಮಾಡ್ರಿ ಅವನ್ನ. ನಿಧಾನವಾಗಿ ನಡಿ ಸಂತ, ನಿನ್ಗೆ ತುಂಬಾ ಏಟ್ ಬಿದ್ದಿದೆ. ಗಿರೀಶ, ಮೊದಲು ಲಕ್ಷ್ಮಿ ಹತ್ರ ನಡಿ. ಆ ಇನ್ಸ್ಪೆಕ್ಟರ್ ನನ್ನ ಬಗ್ಗೆ ಅವಳ ಹತ್ರ ಕೆಟ್ಟದಾಗ ಹೇಳಿದ್ದಾನೆ. ಅವಳನ್ನ ನೋಡಿ ಇದ್ರಲ್ಲಿ ನನ್ ತಪ್ಪೇನಿಲ್ಲ ಅಂತ ಹೇಳ್ಬೇಕು. ಬೇಡ ಸಂತ, ನಿನಗ್ ತುಂಬಾ ಏಟ್ ಆಗಿದೆ. ಮೊದ್ಲು ಹಾಸ್ಪಿಟ್ಲಿಗೆ ಹೋಗೋಣ. ಇಲ್ಲ ಗಿರೀಶ, ನಾ ಮೊದಲು ಲಕ್ಷ್ಮಿ ನೋಡ್ಬೇಕು. ಬೇಡ ಸಂತ, ನನ್ ಮಾತ್ ಕೇಳು, ಅರ್ಥ ಮಾಡ್ಕೋ. ಅವ್ರಮ್ಮ ನಮ್ ರೂಮಲ್ಲಿ ಇದ್ದ ಸಾಮಾನ್ಯ ತೆಗೆದು ಹೊರಗೆ ಹಾಕಿ ನಮ್ನ ಆಚೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ನೀನ್ ನೋಡ್ಬೇಕು ಅಂತಿರೋ ಲಕ್ಷ್ಮಿಗೆ ನೀನ್ ಒಳ್ಳೆತನದ ಬಗ್ಗೆ ಅವ್ರ ಅಮ್ಮನ್ಗೆ ಹೇಳು ಅಂದಿದ್ಕೆ ಮುಖ ತಿರುಗಿಸ್ಕೊಂಡೋದ್ಲು. ಬಾ ಸಂತ, ಮೊದ್ಲು ಹಾಸ್ಪಿಟ್ಲಿಗೆ ಹೋಗೋಣ. ಬಾ, ಕೂತ್ಕೋ, ನಡಿ. ಇಲ್ಲೇ ಕೂತಿರು. ಸಂತೋಷನಾ? 50 ರೂಪಾಯಿ ಆಯ್ತು. ಅದು ಸಂತ,
ಅಜ್ಜಿ, ಈ ಮನೆಯವರಲ್ಲಿ ಅವರೆಲ್ಲ ದೇವಸ್ಥಾನಕ್ಕೆ ಹೋದ್ರಲ್ಲಪ್ಪ. ಗಟ್ಟಿ ಬೇಡ, ಗಟ್ಟಿ ಬೇಡ. ಮೋಸ ಹೋಗ್ಬಿಟ್ಟೆ ಗಿರೀಶ, ಮೋಸ ಹೋಗ್ಬಿಟ್ಟೆ. ಯಾರೋ ಒಬ್ಬ ಪೊಲೀಸ್ನವನು ನನ್ ಬಗ್ಗೆ ಕೆಟ್ಟದಾಗಿ ಹೇಳಿದ ತಕ್ಷಣ ನನ್ ಬಗ್ಗೆ ಎಲ್ಲ ಗೊತ್ತಿದ್ದು, ನನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದು ನನ್ನ ಯಾಕೆ ದೂರ ಮಾಡಿದ್ಲು? ನಾನು ಅವಳಿಗೇನು ಅನ್ಯಾಯ ಮಾಡಿದ್ದೆ? ಹೋಗ್ಲಿ ಬಿಡು ಸಂತ, ಆಗಿದ್ದಾಗೋಯ್ತು. ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಇನ್ ಮುಂದಕ್ಕೆ ಏನು ಆಗ್ತಾ ಇಲ್ಲ ಗಿರೀಶ, ನನ್ ಕೈಯಲ್ಲಿ ಆಗ್ತಾ ಇಲ್ಲ. ನಾ ಇದನ್ನೆಲ್ಲ ಕೇಳ್ಕೊಂಬಂದವನೇ ಅಲ್ಲ. ನಾನ್ ನಂದೇ ಆದ ಪ್ರಪಂಚದಲ್ಲಿದ್ದೆ. ಈ ಪ್ರೀತಿ ಗೀತೆ ಅಂತ ಆಸೆ ಪಟ್ಟವನು ಅಲ್ಲ. ಎಲ್ಲ ಅವಳೇ ಸಹಾಯ ಮಾಡಿದ್ಲು, ಧೈರ್ಯ ತುಂಬಿದ್ಲು. ನೀನಿಲ್ದೇ ಇರೋ ಜೀವನ ನನ್ನ ಕೈಯಲ್ಲಿ ಕಲ್ಪನೆ ಮಾಡಕ್ಕೂ ಸಾಧ್ಯ ಇಲ್ಲ. ನೀ ನನಗ್ ಬೇಕೇ ಬೇಕು, ಹಾಗೆ ಹೀಗೆ ಅಂತ ಹೇಳಿ ನನ್ನಲ್ಲಿ ಪ್ರೀತಿ ಹುಟ್ಟಿಸಿ ಭಾವನೆ ಬೆಳೆಸಿ ನನ್ ಮನ್ಸಿನ ಜೊತೆ ಆಟ ಆಡ್ತಲ್ಲ, ನಂಬಿಸಿ ಮೋಸ ಮಾಡ್ದಲ್ಲ. ಪ್ರೀತಿ ಅಂದ್ರೆ ಇಷ್ಟೇನಾ? ಸಮಾಧಾನ ಮಾಡ್ಕೋ ಸಂತ, ಮರ್ತು ಬಿಡು, ಅವಳ ಮರ್ತು ಬಿಡು. ಹೇಗೆ? ಬೇಕು ಅಂತ ಜ್ಞಾಪಿಸ್ಕೊಳ್ಳೋಕೆ, ಬೇಡ ಅಂತ ಮರ್ತು ಬಿಡೋದಕ್ಕೆ ಪ್ರೀತಿ ಏನ್ ಆಟದ ವಸ್ತುನ ಗಿರೀಶ? ಆಗಲ್ಲ. ನಿನಗೆ ನನ್ ಮನ್ಸಿನ ನೋವು ಅರ್ಥ ಆಗಲ್ಲ. ಪ್ರೀತಿಸೋದ್ರ ಮರಿಬೋದು, ಆದ್ರೆ ಪ್ರೀತಿಸಿದವ್ರು ಮೋಸ ಮಾಡಿದ್ದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಅವಳು ನನ್ನನ್ನು ಪ್ರೀತಿಸಿದ್ದು, ನನ್ ಜೊತೆ ಓಡಾಡಿದ್ದು ಬರೀ ನಾಟಕ. ಅವಳು ನನ್ನಿಂದ ದೂರ ಆದ್ಲು ಅನ್ನೋ ನೋವಿಗಿಂತ ನನಗೆ ಮೋಸ ಮಾಡ್ಲಲ್ಲ, ನಾನು ಅದನ್ನ ಮರೆಯಲ್ಲ. ಸಾಕು ಸಂತ, ಮಾತಿಗೂ ನಿನಗೆ ಮೋಸ ಮಾಡಿದ್ಲು ಅಂತ ಇದೆಯಲ್ಲ. ನಿನಗೆ ಅವಳು ಮೋಸ ಮಾಡಿಲ್ಲ. ಏನ್ ಹೇಳ್ತಾ ಇದ್ಯಾ? ಅವಳು ಮದ್ವೆ ಮಾಡ್ಕೋತಾ ಇದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ನಿನಗೆ ಅನ್ಯಾಯ ಆಗ್ತಿದ್ದಿಲ್ಲ ಅಂತ ಅವಳ ಹತ್ರ ಹೋಗಿ ಯಾಕೆ ಹಿಂಗ್ ಮಾಡ್ದೆ ಅಂತ ಕೇಳ್ದೆ. ಅದಕ್ಕೆ ಅವಳು ಏನ್ ಹೇಳಿದ್ಲು ಗೊತ್ತಾ? ಪ್ರೀತಿಗೋಸ್ಕರ, ಸಂತನ್ ಮೇಲೆ ನನ್ಗಿರೋ ಪ್ರೀತಿಗೋಸ್ಕರ ಗಿರೀಶಣ್ಣ. ಏನಮ್ಮ ಹೇಳ್ತಾ ಇದ್ಯಾ? ಸಂತನ್ ಮೇಲೆ ಪ್ರೀತಿ ಅಂತ್ಯ, ಇನ್ನೊಬ್ಬನ ಮದ್ವೆ ಆಗ್ತಾ ಇದ್ಯಾ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನನಗೂ ಅರ್ಥ ಆಗ್ತಿಲ್ಲ ಗಿರೀಶಣ್ಣ. ಆ ದೇವ್ರು ನನ್ ಜೀವನದಲ್ಲೇ ಈ ರೀತಿ ಯಾಕೆ ಆಟ ಆಡ್ತಿದ್ದಾನೆ ಅಂತ ಅರ್ಥ ಆಗ್ತಿಲ್ಲ. ಸಂತ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಈ ಮದ್ವೆ ಆಗ್ಲೇಬೇಕು. ನೀನ್ ಬೇರೆಯವ್ರನ್ನ ಮದ್ವೆ ಆಗ್ಬಿಟ್ರೆ ಸಂತ ಚೆನ್ನಾಗಿರ್ತಲ್ಲ. ಅವ್ನು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದಾನೆ ಗೊತ್ತಾ ನಿನ್ಗೆ? ನಾನು ಅವನಷ್ಟೇ ಪ್ರೀತಿಸ್ತಾ ಇದ್ದೀನಿ. ಆ ಪ್ರೀತಿಗೋಸ್ಕರನೇ ನಾನು ಇವತ್ತು ಈ ತೀರ್ಮಾನ ತಗೊಂಡಿದ್ದೀನಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಸಂತ ನೋಡ್ಬೇಕು ಅಂತ ಹೋದಾಗ ಆ ಸರ್ಕಲ್ ಇನ್ಸ್ಪೆಕ್ಟ್ರು ಸಂತನ್ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕೇಳ್ದೆ ಎದ್ದು ಮನೆಗೆ ಹೊಟ್ಟೋದ್ರು. ಆಗ ಸಂತನ ಬಿಡುಗಡೆ ಮಾಡಿಸ್ದೆ ಹೋದ್ರೆ ಅವನಿಗೆ ಎಷ್ಟು ಅಪಾಯ ಇದೆ ಅಂತ ನನ್ಗೆ ಅರ್ಥ ಆಯ್ತು. ಅಲ್ಲಿ ಪೊಲೀಸವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾವೇನು ಮಾಡಕ್ಕಾಗಲ್ಲ, ಸಾಹೇಬ್ರು ಮನಸ್ ಮಾಡ್ಬೇಕು ಅಂದ್ರು. ಮತ್ತೆ ಆ ಸರ್ಕಲ್ ಇನ್ಸ್ಪೆಕ್ಟರ್ನ ಹೇಗಾದ್ರೂ ಮಾಡಿ ಒಪ್ಸೋಣ ಅಂತ ಅವ್ರ ಮನೆಗೆ ಹೋದೆ. ಆಗ ಅವನು ಯಾವ ತಪ್ಪು ಮಾಡಿಲ್ಲ, ಇದನ್ನೆಲ್ಲ ಮಾಡಿದ್ದು ನಾನೇ. ಅವನ್ ಕೈನಲ್ಲೇ ಗಾಂಜಾ ಇಡ್ಸಿ ಬೇಯ್ಲೂ ಸಿಗದೆ ಇರುವಂತ ಕೇಸಲ್ಲಿ ಫಿಟ್ ಮಾಡೋಕ್ ಪ್ಲಾನ್ ಮಾಡಿದ್ದು ನಾನೇ. ಅಯ್ಯೋ ಪಾಪಿ, ಯಾಕೋ ಹೀಗ್ ಮಾಡ್ದೆ? ರೆಸ್ಪೆಕ್ಟ್ ರೆಸ್ಪೆಕ್ಟ್. ನೋಡೋ, ಇದು ನಿನ್ನ ಅವನ್ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್. ನೀನ್ ಹೀಗೆಲ್ಲ ಎಮೋಷನಲ್ ಆದ್ರೆ ಮಿನಿಮಮ್ 4-5 ಕೇಸ್ ಅವನ ಮೇಲೆ ಫಿಟ್ ಮಾಡಿ 15 ವರ್ಷ ಜೈಲಲ್ಲಿ ಕೊಳೆಯಾಗಿ ಮಾಡ್ಬಿಡ್ತೀನಿ. ಆ ಕೆಪಾಸಿಟಿ ನನ್ಗಿದೆ. ಯಾಕೆ ಸರ್ ಹೀಗ್ ಮಾಡಿದ್ರಿ? ಪ್ರೀತಿ
ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಯಾವ್ದೋ ಸಿನಿಮಾಲ್ ನೋಡಿದ್ದೆ. ಆದ್ರೆ ಇಲ್ಲಿ ಅದೇ ಮೇನ್ ಪ್ರಾಬ್ಲಮ್. ಅವನ್ ನಿನ್ನ ಪ್ರೀತಿಸಿದ್ದೆ ತಪ್ಪು, ಅದಕ್ಕೆ ಇವತ್ತು ಒಳಗಿದ್ದ. ಇನ್ಮೇಲೆ ಅವನ್ ನಿನ್ನ ಪ್ರೀತಿಸಬಾರದು, ನೀನು ಅವನ್ನ ಪ್ರೀತಿಸಬಾರದು. ಯಾಕ್ ಸರ್? ನಾವು ಪ್ರೀತಿಸೋದಿಕ್ಕೂ ಅವ್ರನ್ನ ಅರೆಸ್ಟ್ ಮಾಡಿರೋದಿಕ್ಕೂ ಏನ್ ಸರ್ ಸಂಬಂಧ? ಅಲ್ಲಿ ನೋಡು. ಬೇಡ ಬಿಡಕ್ಕ, ಕುಡಿಬೇಡ ಬಿಡಕ್ಕ. ನನಗೆ ಅವಳನ್ನ ಬಿಟ್ಟು ಬದುಕಕ್ ಆಗಲ್ಲಕ್ಕ. ನನಗೆ ಲಕ್ಷ್ಮಿ ಬೇಕೇ ಬೇಕು. ಅವನ್ ಯಾರು ಅಂತ ನಿನಗ್ ನೆನಪಾಯ್ತಾ? ನಿಮ್ಮನೆಗೆ ಹೆಣ್ಣೋಡಕ್ ಬಂದಿದ್ದ. ಆವತ್ತೇ ನಿನ್ ಮೇಲೆ ಈ ಬದನೆಕಾಯಿ ಪ್ರೀತಿಗೆ ಬಿದ್ದು ನನ್ನ ಜೀವನಾನು ಎಣ್ಣಗಾಯಿ ನೀರ್ಗಾಯಿ ಮಾಡ್ಬಿಟ್ಟಿದ್ದಾನೆ. ಅವನ್ ಪಕ್ಕದಲ್ಲಿರೋದು ನನ್ನ ಹೆಂಡತಿ. ನಿನ್ನ ವಿಷಯದಲ್ಲಿ ಅವಳು ತಮ್ಮ ಕುಡಿದು ಹಾಳಾಗ್ತಿರೋದು ನೋಡಿ ನನ್ನ ನೆಮ್ಮದಿ ಹಾಳು ಮಾಡ್ತಾ ಇದ್ದಾಳೆ. ನನಗೆ ನನ್ನ ಜೀವನನೇ ಮುಖ್ಯ. ನಾನ್ ನೆಮ್ಮದಿ ಆಗಿರ್ಬೇಕು ಅಂದ್ರೆ ನನ್ನ ಹೆಂಡತಿ ನೆಮ್ಮದಿ ಆಗಿರ್ಬೇಕು. ನನ್ನ ಹೆಂಡತಿ ನೆಮ್ಮದಿ ಆಗಿರ್ಬೇಕು ಅಂದ್ರೆ ಅವಳು ತಮ್ಮ ನೆಮ್ಮದಿ ಆಗಿರ್ಬೇಕು. ಹಾಗಾಗ್ಬೇಕು ಅಂದ್ರೆ ನೀನು ಅವನ್ನ ಮದುವೆ ಆಗ್ಬೇಕು. ಸಾಧ್ಯ ಇಲ್ಲ. ನನ್ ಸಂತನ ಬಿಟ್ಟು ಬೇರೆ ಯಾರನ್ನು ಪ್ರೀತಿಸಕ್ಕೂ ಸಾಧ್ಯ ಇಲ್ಲ, ಮದ್ವೆ ಆಗೋದಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ ಸಂತ 15 ವರ್ಷ ಜೈಲಲ್ಲಿ ಕಳಿದೆ, ಬೇರೆ ದಾರಿನೇ ಇಲ್ಲ. ಯೋಚನೆ ಮಾಡು. ಅವನ್ ಜೀವನ ನನ್ನ ಕೈಯಲ್ಲಿಲ್ಲ, ನಿನ್ನ ಕೈಯಲ್ಲಿದೆ. ಪ್ಲಾನ್ ಮಾಡಿ ಒಳಗಾಗ್ಸಿದವನಿಗೆ ರಿಲೀಸ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಇನ್ನು FIR ಹಾಕಿಲ್ಲ. ನೀನ್ ಈ ಮದ್ವೆ ಒಪ್ಕೊಂಡ್ರೆ ಅವನು ಹೊರಗ್ ಬರ್ತಾನೆ. ಇಲ್ದೆ ಹೋದ್ರೆ ಯಾರಿಗೂ ನೆಮ್ಮದಿ ಇಲ್ಲ. ನಿನ್ ಸಂತ ಅಂತೂ ನಿನಗ್ ಸಿಗಲ್ಲ. ಸಿಗೋಕಂತೂ ನಾನ್ ಬಿಡಲ್ಲ. ನಿನಗೆ ನೀನು ಪ್ರೀತಿ ಮುಖ್ಯನೋ ಅಥವಾ ಸಂತನ್ ಜೀವನ ಮುಖ್ಯನೋ ನೀನೇ ಡಿಸೈಡ್ ಮಾಡು. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಒಂದ್ ಕಡೆ ಪ್ರೀತಿ, ಇನ್ನೊಂದ್ ಕಡೆ ಪ್ರೀತಿಸ್ದೊಂದ್ ಜೀವನ. ಒಂದ್ ಉಳಿಬೇಕು ಅಂದ್ರೆ ಇನ್ನೊಂದೊಂದ್ ಕಳ್ಕೊಳ್ಳೇಬೇಕು. ಆಗ್ಲೇ ಡಿಸೈಡ್ ಮಾಡ್ದೆ, ಮದ್ವೆಗೆ ಒಪ್ಕೊಂಡೆ. ಈ ಮದ್ವೆ ಆದ್ರೆ ನನ್ನ ಒಬ್ಳ ಜೀವನ ಮಾತ್ರ ಹಾಳಾಗುತ್ತೆ. ಆಗ್ದೇ ಇದ್ರೆ ಅವನ್ ಜೊತೆ ಅವನ್ನೇ ನಂಬ್ಕೊಂಡಿರೋ ಮೂವರ್ ಜೀವನನೂ ಹಾಳಾಗುತ್ತೆ. ಈಗ ಹೇಳು ಗಿರೀಶಣ್ಣ, ನಾನ್ ಮಾಡಿದ ತಪ್ಪ? ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈ ಮದ್ವೆ ಮುಗಿಯೋವರೆಗೂ ಈ ವಿಷಯನ ಸಂತಂಗ್ ಹೇಳಲ್ಲ ಅಂತ ಮಾತ್ ಕೊಡು. ಆಯ್ತಮ್ಮ.